ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಟು ಹಾಲ್. ಹೇಳು. ನನ್ನ ಮಗ 5 ಗಂಟೆಗೆ ಎದ್ದಿದ್ದ. ಇನ್ನು ನಾನು ಮಲ್ಕೊಬಿಟ್ರೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಮಲಗಿಸಿ ಅಂತ ಅಂದರೆ ಅದಕ್ಕೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಅಲ್ಲೂ ಪಾತ್ರೆ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಿದೆ. ನೆಕ್ಸ್ಟ್ ರೂಮ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಹೋದೆ. ಅವ್ನು ಗೊಂಬೆ ಬೇಕು ಅಂತ ಗೊಂಬೆ ಕೊಟ್ಟೆ. ರೂಮೆಲ್ಲ ಫೈನಲಿ ರೆಡಿ ಆಯಿತು. ನೆಕ್ಸ್ಟ್ ಮನೆಯೆಲ್ಲ ಫುಲ್ ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಅವನ್ನೆಲ್ಲ ಮತ್ತೆ ಹರ್ಕೊಂಡು ಬಂದಿದ್ದ, ಅದನ್ನು ಎಲ್ಲ ಎತ್ತಿ ಮತ್ತೆ ಹಾಕಿ ಮನೆಯೆಲ್ಲ ಕ್ಲೀನ್ ಕಸ ಗುಡಿಸಿ ನೆಕ್ಸ್ಟು ಮನೆ ಒರೆಸೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಮನೆ ಒರೆಸೋದೇನಿಲ್ಲ, ಬೇಗ ಆಗುತ್ತೆ. ಅವನು ಜಾರು ಬಿದ್ದುಬಿಡ್ತಾನೆ ಅಂತ ಭಯ ಫ್ಯಾನೆಲ್ಲ ಹಾಕಿ ಮನೆಯೂ ಒರೆಸಾಯಿತು. ನೆಕ್ಸ್ಟ್ ಅವ್ನಿಗೆ ಹಾಲು ಕಾಯ್ಸೋಣ ಅಂತ ಹೇಳಿ ಬಂದು ಹಾಲು ಕಾಯೋಕ್ಕಿಟ್ಟು ನೆಕ್ಸ್ಟ್ ಅವನಿಗೊಂದು ಸಿರಪ್ ಕೊಟ್ಟಿದ್ದಾರೆ ಡಾಕ್ಟರು, ಹಾಳು ಹೊಟ್ಟೆಗೆ ಕುಡಿಸೋದು, ಏನು ತಿಂದಿರೋದಕ್ಕೂ ಮುಂಚೆ. ಯಾಕಂದರೆ ಅವ್ನು ಊಟನೇ ತಿಂತಿರಲಿಲ್ಲ, ಏನೇನು ವಾಮಿಟ್ ಮಾಡ್ತಾಯಿದ್ದ. ಆವಾಗಿಂದ ಇದು ಸಿರಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸಿರಪ್. ಹಾಲು ಕುಡಿಸೋಕೋದ್ರೆ ಹಾಲು ಮಾತ್ರ ಬೇಡ ಅಂತ ಹೇಳ್ತಾನೆ. ಆಟಾಡ್ತಾ ಇದ್ದ. ಮಾರ್ನಿಂಗು 5:45 ಆಗಿತ್ತು. ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಬಂದು ನೆಕ್ಸ್ಟ್ ರೆಡಿ ಆದೆ. ಅದಾದಮೇಲೆ ಪೂಜೆ ಮಾಡಿದೆ. ಪೂಜೆ ಆದಮೇಲೆ ನೆಕ್ಸ್ಟ್ ಅವನು ದೇವ್ರ ಮನೆ ಹತ್ರ ಆಟಾಡ್ತಾಯಿದ್ದ, ಗುಮ್ಮನ್ ಮಾಡ್ತಾಯಿದ್ದ. ಅಲ್ಲಿ ಸಾಯಿಬಾಬಾ ಫೋಟೋ ಇದೆ, ಅದಕ್ಕೆ ಗುಮ್ಮನ್ ಮಾಡ್ತಾಯಿದ್ದ. ನೆಕ್ಸ್ಟ್ ನಾನು ದೇವ್ರ ನೈವೇದ್ಯಕ್ಕೆ ಅಂತೇಳಿ ಹೆಸ್ರು ಕಾಳು ಪಾಯಸ ಮಾಡೋಣ ಅಂತೇಳಿ ಹೆಸ್ರು ಕಾಳು ಬೇಯಿಸ್ಕೊಂಡು ಅದಕ್ಕೆ ಕಾಯಿ ಎಲ್ಲ ರುಬ್ಬಾಕಿ ಬೇಯಿಸಿದ್ದೆಲ್ಲ ತುಪ್ಪದಲ್ಲಿ ಹುರಿದು ಹಾಕಿ ಅದನ್ನು ನೈವೇದ್ಯಕ್ಕೆ ಇಡ್ತಾ ಇದ್ದೆ ದೇವರಿಗೆ. ಇವಾಗಿನ ಎತ್ತಿ ಅದನ್ನು ನೈವೇದ್ಯಕ್ಕೆ ಇಡಬೇಕು. ಎತ್ಕೊಂಡೋಗಿ ದೇವ್ರ ಮೇಲೆ ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ಸ್ನಾನ ಮಾಡಿಸ್ಕೊಂಡು ಬಂದು ಅವನನ್ನು ರೆಡಿ ಮಾಡಿ ಊಟ ತಿನ್ನಿಸ್ತಾ ಇದ್ದೆ. 8 ಗಂಟೆ ಆಗೋಗಿತ್ತು ಟೈಮು. ಅವನಿಗೆ ಊಟ ತಿನ್ನಿಸಿ ಮಲಗ್ಸೋಣ ಅಂತ ಹೋದೆ, ಬಟ್ ಅವ್ನು ಮಲ್ಕೊಳ್ಳಿಲ್ಲ. ಅದಕ್ಕೆ ಎದುರಿಸ್ಕೊಂಡು ಮತ್ತೆ ಕರ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಅಂತ ಚಿತ್ರಾನ್ನ ಮಾಡ್ಕೊಂಡೆ ತಿನ್ನೋದಕ್ಕೆ. ಪಾಯಸ ಮತ್ತು ಚಿತ್ರಾನ್ನ ತಿಂದಾಯಿತು. ನನ್ನ ಮಗ ಫುಲ್ಲು ಕಿಟ್ಲೆ ಮಾಡ್ತಾಯಿದ್ದ, ಅದನ್ನು ನೋಡಿಕೊಂಡೇ ಟೈಮ್ ಆಯಿತು. ಫೈನಲಿ ಅಂತೂ 9:30 10 o'clock ಮಲಗ್ಸೋಣ ಅಂತ ಹೇಳಿ ಆಟ ಆಡಿ ಮಲಗ್ಸಕ್ಕೆ ಕರ್ಕೊಂಡು ಬಂದೆ. ನಾನು ಮಲ್ಕೊಂಡಿದ್ದೆ. ನಾನು ಬೆಳಗ್ಗೆ ಎದ್ದಾಗಲೇ ನನಗೂ ನಿದ್ದೆ ನಾನು ಮಲ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.